ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಹೊಸ ರೆಸಿಪಿನ ತೊಗೊಂಬಂದಿದ್ದೀನಿ. ಸಿಂಪಲ್ ಆಗಿರೋ ಟೇಸ್ಟಿಯಾಗಿರೋ ಪ್ಲೇನ್ ಪಲಾವ್ ಅಂತ ಕೂಡ ಕರಿಬೋದು. ಅಷ್ಟು ಟೇಸ್ಟಾಗಿರುತ್ತೆ. ಯಾವುದೇ ಹೆಚ್ಚಾಗಿ ತರಕಾರಿ ಹಾಕಬೇಕಾಗಿಲ್ಲ. ಮನೆಯಲ್ಲಿ ಯಾವ ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ, ಸಿಂಪಲಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಬೇಕಾಗಿರೋ ಅಳತೆಯಲ್ಲೇ 1 ಕಪ್ ಅಕ್ಕಿನ ತೊಗೋಬೇಕಾಗುತ್ತೆ. 15 ನಿಮಿಷಗಳ ಕಾಲ ನೆನೆ ಹಾಕಿ ಚೆನ್ನಾಗಿ ತೊಳೆದಿಟ್ಟು ಇಟ್ಕೊಂಡ್ಬಿಡಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಟಿರುವಂಥದ್ದು. ಹಾಗೆ ನಿಮಗೆ ಬೇಕಾದ ಫ್ಲೇವರ್ಗಳಲ್ಲಿ ಮಸಾಲೆ ಕೂಡ ನೀವು ಬೇಕಾಗುತ್ತೆ. ಸ್ವಲ್ಪ ಹಸಿ ಕೊಬ್ಬರಿ, ಸಾಸಿವೆ, ಜೀರಿಗೆ, ಉಪ್ಪು. ಒಂದು ಕುಕ್ಕರಲ್ಲಿ ಮಾಡಿದರೆ ಟೇಸ್ಟಾಗಿ ಬರುತ್ತೆ, ಅದಕ್ಕಾಗಿ ನಾನು ಕುಕ್ಕರಲ್ಲೇ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಾದ್ಮೇಲೆ ಎಲ್ಲ ಮಸಾಲೆಯ ಫ್ಲೇವರ್ನ ಅದರಲ್ಲಿ ಹಾಕಿ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಅದಾದ ನಂತರ ಹಸಿ ಈರುಳ್ಳಿನ ಕೂಡ ಅದರಲ್ಲಿ ಹಾಕ್ಬಿಡಿ. ಆ ಈರುಳ್ಳಿ ಕೆಂಪಗಾಗೋಷ್ಟರಲ್ಲಿ ನೀವು ಮಿಕ್ಸಿ ಜಾರ್ಗೆ ಒಂದು ಮಸಾಲೆ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ. ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೈಸ್ ಪೇಸ್ಟಾಗಿ ಇಲ್ಲಿ ತೋರಿಸಿದ್ದೀನಲ್ವ, ಈ ಥರ ಪೇಸ್ಟಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅಷ್ಟೊತ್ತರಲ್ಲಿ ಈರುಳ್ಳಿ ಕೆಂಪಗಾಗಿರುತ್ತಲ್ವ, ಅದರಲ್ಲಿ ಈ ಮಸಾಲೆನ ಸೇರಿಸ್ಬಿಟ್ಟು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆ ಎಲ್ಲ ತೇಲಿ ಬರಬೇಕು, ಆ ರೀತಿಯಾಗಿ ಮಸಾಲೆನ ಚೆನ್ನಾಗಿ ಸ್ವಲ್ಪ ಹೊತ್ತು ಕೈ ಆಡಿಸ್ತಾನೆ ಇರಿ. ಅದಾದ ನಂತರ ಇವಾಗಲೇ ನೀವು ಉಪ್ಪು ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿ ಸ್ವಲ್ಪ ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಳಿ ಕಡಿಮೆ ಆಗಿದ್ದರೆ. ಇವಾಗ ಫ್ಲೇವರ್ಗೆ ಅಥವಾ ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಗಟ್ಟಿ ಮೊಸರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಸೇರಿಸಿದ ಮೇಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷಗಳ ಕಾಲ ಚೆನ್ನಾಗಿ ಚಮಚ ತೊಗೊಂಡು ನೀಟಾಗಿ ಕೈ ಆಡಿಸ್ತಾ ಬನ್ನಿ. ಎಷ್ಟು ಚಮಚದಲ್ಲೇ ನೀವು ತಿರುಗ್ತಾ ಇರ್ತೀರೋ ಅಷ್ಟು ಟೇಸ್ಟಾಗಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೀವೇನು ಅಕ್ಕಿ ತೊಳೆದಿಟ್ಕೊಂಡಿರ್ತೀರಲ್ವ, ಅದನ್ನು ಕೂಡ ಇದರಲ್ಲೇ ಹಾಕಿ 1-2 ಸೆಕೆಂಡಷ್ಟು ಅಕ್ಕಿನ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸಿ. ಅದಾದ ನಂತರ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲನ್ನು ಹೊಡೆಸ್ಬಿಟ್ರೆ ಇಷ್ಟು ಉದುರಾಗಿರೋ ನೀಟಾಗಿರೋ ಟೇಸ್ಟಿಯಾಗಿರೋ ಪಲಾವ್ ಕೂಡ ನಿಮಗೆ ರೆಡಿಯಾಗುತ್ತೆ. ಒಂಥರ ಬಿರಿಯಾನಿ ಥರನೇ ರೆಡಿಯಾಗುತ್ತೆ. ನೋಡಿ ಒಂದ್ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ರೆಸಿಪಿಗಳು ಬೇಕಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.